ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೋಟೆ ಮಾರಮ್ಮ ದೇವಿ ದೇವಾಲಯದ ಬಳಿ ತಾಲೂಕು ಆಡಳಿತ, ಆಯುಷ್ ಇಲಾಖೆ ಸಹಯೋಗದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಸಕ HC ಬಾಲಕೃಷ್ಣ, ತಹಶೀಲ್ದಾರ್ ಶರತ್ ಕುಮಾರ್, ಇಒ ಜೈಪಾಲ್, ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ, ಆಯುಷ್ ಇಲಾಖೆಯ ಡಾಕ್ಟರ್ ಗೀತಾ ಹಾಗೂ ಶಾಲಾ ಮಕ್ಕಳು ದೀಪ ಬೆಳಗಿಸಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲರೂ ಸೇರಿ ಯೋಗಾಭ್ಯಾಸವನ್ನು ಮಾಡಿದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಎಲ್ಲರೂ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸೋಣ. ಎಲ್ಲರೂ ಪ್ರತಿ ದಿವಸನೂ ಕೂಡ ನಮ್ಮ ತಮ್ಮ ಮನೆಗಳಲ್ಲಿ ಯೋಗವನ್ನು ಆಚರಿಸಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಸ್ಥಳಗಳಲ್ಲಿ ನಿಂತಿದ್ದೇವೆ, ಹಾಗೆ ಅದೇ ಸ್ಥಳದಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರ ಇರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚೋಣ. ಶ್ವಾಸವನ್ನ ದೀರ್ಘವಾಗಿ ಒಳಗಡೆ ತಗೊಳ್ಳೋಣ. ಆ ಶ್ವಾಸವನ್ನು ಪೂರ್ಣವಾಗಿ ಹೊರಹಾಕೋಣ. ಮತ್ತೊಮ್ಮೆ ದೀರ್ಘ ಶ್ವಾಸ ಒಳಗೆ, ಪೂರ್ಣ ಶ್ವಾಸವನ್ನು ಹೊರಗೆ. ಮಾನಸಿಕವಾಗಿ ನಾವು ಯೋಗಾಭ್ಯಾಸಕ್ಕೆ ಸಿದ್ಧರಾಗ್ತಿದ್ವಿ. ನಮ್ಮ ಗಮನ ಕೇವಲ ನಮ್ಮ ಉಸಿರಾಟದ ಕಡೆಯಲ್ಲಿ, ದೇಹದಲ್ಲಿ ಆಗ್ತಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿಕೊಳ್ಳೋಣ. ಹೃದಯದ ಬಡಿತ, ಶ್ವಾಸಕೋಶಗಳ ಏರಿಳಿತ, ರಕ್ತ ಸಂಚಲನೆಯನ್ನು ಗಮನಿಸಿಕೊಳ್ಳೋಣ. ಹೊರಗಿನ ಶಬ್ದಗಳಾದಂತಹ ವಾಹನ ಶಬ್ದ, ಪಕ್ಷಿಗಳ ಎಚ್ಚರ ಗಮನಿಸಿಕೊಳ್ಳೋಣ. ನಿಧಾನವಾಗಿ ಎರಡು ಹಸ್ತಗಳನ್ನು ಹಸ್ತ ನಮಸ್ಕಾರ ಸ್ಥಿತಿಗೆ ತರೋಣ. ಎದೆಯ ಮಧ್ಯಭಾಗದಲ್ಲಿ ನಮ್ಮ ನಮಸ್ಕಾರ ಸ್ಥಿತಿ ಇರಲಿ. 3 ಬಾರಿ ದೀರ್ಘ ಓಂಕಾರ, ಶಾಂತಿ ಮಂತ್ರ ಹಾಗೆ ಗುರು ಮಂತ್ರ ಎಲ್ಲರೂ ಒಟ್ಟಾಗಿ ಮಾಡುವುದರ ಮೂಲಕ ಪ್ರಾರ್ಥನಾಭ್ಯಾಸವನ್ನು ಪ್ರಾರಂಭಿಸೋಣ. ದೀರ್ಘ ಶ್ವಾಸ ಒಳಗೆ ಮತ್ತೊಮ್ಮೆ ದೀರ್ಘ ಶ್ವಾಸ ಒಳಗೆ ಕೊನೆಯ ಬಾರಿ ದೀರ್ಘ ಶ್ವಾಸ ಒಳಗೆ सहनावतु सहनौ भुनक्तु सह वीर्यं करवावहै तेजस्विना
मा विद्विषावहैः ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरुवे नमः। ಮುಂದೆ ಶಿರಬಾಗಿ ನಮಿಸೋಣ. ಪತಂಜಲಿ ಮಹರ್ಷಿಗಳ ಪಾದಕಮಲಗಳಿಗೆ ನಮಿಸೋಣ. ಗುರು ಹಿರಿಯರಿಗೆ, ತನ್ನ ತಾಯಿಗೆ, ಇಷ್ಟದವರಿಗೆ, ಕುಲದೇವರಿಗೆ ನಮಿಸೋಣ. ಇದರ ಚಾಲನೆ ಉಸಿರು ತಗೊಳ್ತಾ ಇದೆ. ಹಾಗೆ ಇಲ್ಲಿಂದ ಮುಂದೆ, ಹಾಗೆ ವಿರುದ್ಧವಾಗಿ ಮುಂದೆಯಿಂದ ಹಿಂದೆ ಉಸಿರು ಬಿಡ್ತಾ ಮುಂದೆ, ಪೂರಕ ಉಸಿರು ತಗೊಳ್ತಾ ಮುಂದೆಯಿಂದ ಹಿಂದೆ, ಕೈಗಳನ್ನು ಹಾಗೆ ಹಿಂದೆಯಿಂದ ಮುಂದೆ ಉಸಿರು ಬಿಡ್ತಾ ವಾಪಸ್ ನಿಧಾನಕ್ಕೆ ಮೇಲೆ. ವಾಪಸ್ ಸಮಸ್ಥಿತಿಗೆ ಬರೋಣ. ಭ್ರಮಣ. ಉಸಿರು ತಗೊಳ್ತಾ ಮುಂದೆಯಿಂದ ಹಿಂದೆ, ಉಸಿರು ತಗೊಳ್ತಾ ಹಾಗೆ ಉಸಿರು ಬಿಡ್ತಾ ಕೆಳಗೆ, ಉಸಿರನ್ನು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹಾಗೆ ವಿರುದ್ಧವಾಗಿ ಮಾಡೋಣ. ಮುಂದೆಯಿಂದ ಹಿಂದೆ, ಉಸಿರು ತಗೊಳ್ತಾ ಮೇಲೆ ಕೈಗಳು, ಉಸಿರು ಬಿಡ್ತಾ ಹಾಗೆ ಕೈ ಕೆಳಗೆ. ಹಾಗೆ ಬೆರಳುಗಳನ್ನು ಒಂದರೊಳಗೆ ಒಂದು ಹಾಕ್ತಾ ಲಾಕ್ ಮಾಡೋಣ. ಹಸ್ತಗಳನ್ನು ಇಂಟರ್ಲಾಕ್ ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳು ಮೇಲೆ, ಸೊಂಟದಿಂದ ಮೇಲ್ಭಾಗ ಸೆಳೆತಾ ಇರಲಿ. ಯಾರೋ ನಮ್ಮನ್ನು ಇಳಿತಿದ್ದಾರೆ ಅನ್ನೋಷ್ಟು ಸೆಳೆತವನ್ನು ನಾವೇ ಕೊಡೋಣ. ಹಾಗೆ ನಮಸ್ಕಾರ ಸ್ಥಿತಿಗೆ ಜೋಡಿಸ್ಕೊಳ್ಳೋಣ. ನಿಧಾನವಾಗಿ ಹಸ್ತಗಳು ಹೊರಮುಖ, ಅಲ್ಲೇ ಹೊರಮುಖ. ಉಸಿರು ತಗೊಳ್ಳೋಣ. ನಿಧಾನವಾಗಿ ಪಕ್ಕದಿಂದ ಹಸ್ತಗಳನ್ನು ಕೆಳಗೆ ಇಳಿಸೋಣ. ನಿಧಾನವಾಗಿ ಕೊಂಚ ವಿಶ್ರಾಂತಿ. ಒಂದು ದೀರ್ಘ ಶ್ವಾಸ ಒಳಗೆ ಹೊರಗೆ ವಿಶ್ರಾಂತಿ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರನ್ನ ತುಂಬಿಸ್ಕೊಳ್ಳೋಣ. ಹೊಟ್ಟೆಯಲ್ಲಿ ತಗೊಳ್ಳೋಣ. ಆ ಉಸಿರನ್ನು ಹೊರ ಹಾಕ್ತಾ ಸೊಂಟದಿಂದ ಮುಂದೆ ಬಾಗೋಣ. ಮುಂದೆ ಬಾಗ್ತಾ ಬಾಗ್ತಾ ಹಾಗೆ ಹಸ್ತಗಳನ್ನು ನಮ್ಮ ಪಾದಗಳ ಹತ್ರ ತಗೊಂಡೋಗುವಂಥ ಪ್ರಯತ್ನ ಆಗಲಿ. ಎರಡೂ ಮೊಣಕಾಲುಗಳು ನೇರವಾಗಿರಲಿ. ಆಸನ ಪಾದಹಸ್ತ ಉತ್ತಾನಾಸನ. ಇದರಲ್ಲಿ ಉಸಿರಾಟ ಇರಲಿ ಸ್ಥಿತಿಯಲ್ಲಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬರೋಣ. ಹಾಗೆ ಉಸಿರನ್ನು ಬಿಡ್ತಾ ಕೈಗಳನ್ನು ಮೇಲಿಂದ ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿರಿಸಿ ವಿಶ್ರಾಂತಿ ಬಾಗೋಣ. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಬಿಡ್ತಾ ಬಲಕ್ಕೆ ಹಾಗೆ ಬಾಗೋಣ. ದೃಷ್ಟಿ ನಮ್ಮ ಎಡ ಹಸ್ತದ ಮಧ್ಯ ಬೆರಳಿನಿಂದ ಹಾದು ಹೋಗಿ ಮೇಲೆ ನೋಡ್ತಾ ಇರಲಿ, ಆಕಾಶ ನೋಡ್ತಾ ಇರಲಿ. ಎಷ್ಟು ಸಾಧ್ಯ ಆಗುತ್ತಷ್ಟು ನಮ್ಮ ಭುಜವನ್ನು ಹಿಮ್ಮುಖವಾಗಿ ಹಿಗ್ಸೋಣ. ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕಾದಿರ್ಸೋಣ. ಉಸಿರಾಟ ಇರಲಿ. ಎರಡು ಮೊಣಕಾಲುಗಳು ನೇರವಾಗಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬರೋಣ. ಆಶ್ವಾಸವನ್ನು ಹೊರಗಾಗ್ತಾ ನಿಧಾನವಾಗಿ ಕೆಳಗಿಳಿಸೋಣ. ಹಾಗೆ ಮಕರಾಸನದಲ್ಲಿ ಮತ್ತೊಮ್ಮೆ ವಿಶ್ರಾಂತಿಯನ್ನು ಪಡೆಯೋಣ. ಕಾಲುಗಳೆರಡು ಅಂತರದಲ್ಲಿರಲಿ. ಹೊರಮುಖವಾಗಿರಲಿ. ಪಾದಗಳು ಒಂದನ್ನೊಂದು ಹಿಂಬಡಿ ನೋಡೋ ರೀತಿಯಲ್ಲಿರಲಿ. ಕಿಬ್ಬೊಟ್ಟೆಯ ಭಾಗ ಪೂರ್ಣ ಸಡಿಲವಾಗಿ ಹೊದಿಕೆ ಮೇಲಿರಲಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಆಯುಷ್ ಎಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ ಪರ್ಯಾಯ ಪದ್ಧತಿಗಳ ಸಂಗಮ. ವಿಶ್ವದಾದ್ಯಂತ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ 2014ರಿಂದ ಆಚರಿಸಲಾಗುತ್ತಿದೆ. ಯುಜ್ಯತೆ ಅನೇನ ಇದು ಯೋಗ. ಯೋಗ ಎಂಬ ಶಬ್ದವು ಯುಜ್ ಎನ್ನುವ ಸಂಸ್ಕೃತ ಪದದಿಂದ ಬಂದಿದ್ದು ಕೂಡಿಸು, ಸೇರಿಸು ಅಂತ ಹೇಳುವ ಅರ್ಥ ಬಂದಿದೆ.
ಇದು ನಮ್ಮ ಆತ್ಮನನ್ನು ಪರಮಾತ್ಮನೊಂದಿಗೆ ಸಂಯೋಜಿಸುವಂತಹ ಯೋಗ. ಯೋಗ ಪಿತಾಮಹರಾದ ಪತಂಜಲಿಯವರು ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂದು ಹೇಳಿ ಮಾನಸಿಕ ಒತ್ತಡ, ಚಿಂತೆ, ಖಿನ್ನತೆ ಇತ್ಯಾದಿಗಳು ದೂರ ಮಾಡುವಂತಹ ದಿವ್ಯೌಷಧವೇ ಯೋಗ ಎಂದು ಹೇಳಿದ್ದಾರೆ. 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನು ಕೋರ್ತಾ ನಮ್ಮೆಲ್ಲರ ಆರಾಧ್ಯ ದೈವ ಮಾಗಡಿ ರಂಗನಾಥ ಸ್ವಾಮಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೆ ನಮ್ಮ ನಾಡಿನ ಅಧಿದೇವತೆ ಕೋಟೆ ಮಾರಮ್ಮ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಬಹಳ ವಿಶೇಷವಾದಂಥ ದಿವಸ ಇದು. ಯೋಗ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಜನ ತಿಳಿಸಿದ್ದಾರೆ ಯಾತಕ್ಕೋಸ್ಕರ ಅಂತೇಳಿ. ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಲಿಕ್ಕಿರ್ತಕ್ಕಂಥದ್ದೇ ಯೋಗ. ಯಾರು ಯೋಗ ಮಾಡ್ತಾನೆ ಅವನು ಯೋಗಿ ಆಗ್ತಾನೆ, ಯಾರು ಯೋಗ ಮಾಡಲ್ಲ ಅವನು ರೋಗಿ ಆಗ್ತಾನೆ ಅಂತಕ್ಕಂಥದ್ದು ಒಂದು ನಾಡು ನುಡಿಯೋದು. ಇದು ಎಲ್ಲಿ ಹುಟ್ಟಿದ್ದು ಅಂತಂದರೆ ನಮ್ಮ ದೇಶದಲ್ಲಿ ಹುಟ್ಟಿದಂಥದ್ದು, ನಮ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು. ಯಾರ ಕಾಲದಲ್ಲಿ ಹುಟ್ಟಿದ್ದು ಅಂತಂದರೆ ಋಷಿಮುನಿಗಳ ಕಾಲದಲ್ಲಿ ಹುಟ್ಟಿದಂಥದ್ದು. ಋಷಿಮುನಿಗಳು ಆವತ್ತಿನ ಕಾಲದಲ್ಲಿ ಇವತ್ತಂಗೆ ಹಾಸ್ಪಿಟ್ಲ್ಗಳು ಏನು ಇರಲಿಲ್ಲ. ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆದರೆ ಹೋಗಿ ನಾವು ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಆದರೆ ಅವತ್ತಿನ ಕಾಲದಲ್ಲಿ ಹಾಸ್ಪಿಟ್ಲ್ ಇರಲಿಲ್ಲ. ಆವಾಗ ಅವರ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತೇಳಿ ಋಷಿಮುನಿಗಳು ಯೋಗದ ಮುಖಾಂತರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದನ್ನು ನಮಗೆ ಬಳುವಳಿಯಾಗಿ ಕೊಟ್ಟೋಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಈಗ ಸ್ಮರಿಸ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಯೋಗವನ್ನು ಮಾಡಲೇಬೇಕು. ಮನಸ್ಸು ನಮ್ಮ ಕಂಟ್ರೋಲ್ ಐತೆ ಇಲ್ವ ಅಂತ ತಿಳ್ಕೊಬೇಕಾದ್ರೆ ಅದಕ್ಕೆ ವೃಕ್ಷಾಸನ ಯಾರು ಸರಿಯಾಗಿ ಆಗ್ತಾರೆ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿದ್ದಾರೆ ಅಂತೇಳಿ. ಮನಸ್ಸು ಕಂಟ್ರೋಲ್ ಇರಲ್ಲ. ವೃಕ್ಷಾಸನ ಯಾರು ಮನಸ್ಸು ಆ ಕಡೆ ಈ ಕಡೆ ಚಂಚಲತೆ ಇದ್ರೆ ನೀವು ವೃಕ್ಷಾಸನ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ವೃಕ್ಷಾಸನ ಯಾರು ಸಲೀಸಾಗಿ ಆಗ್ತಾರೆ ಅಂತಂದ್ರೆ ಅವರು ತಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿರವರು ಇದನ್ನ ಇಡೀ ವಿಶ್ವಕ್ಕೆ ಈಗ ನಾವು ನೋಡ್ತೀವಿ. ಬರೀ ನಮ್ಮ ದೇಶದಲ್ಲೇ ಇಲ್ಲ ಯೋಗ. ಈಗ ನಮ್ಮ ದೇಶಕ್ಕಿಂತ ಹೆಚ್ಚಿನದಾಗಿ ವಿದೇಶಿಗರು ಬಂದು ಯೋಗವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯೋಗ ನಮ್ಗೆ ಯಾವ ರೀತಿ ಆರೋಗ್ಯ ಕೊಡ್ತದೆ ಅನ್ನೋದಕ್ಕೆ ವಿದೇಶಿಗಳು ಬಂದು ವಿದೇಶದಿಂದ ಬಂದಂತಹ ವಿದೇಶಿಗರು ಇವತ್ತು ಯೋಗಾಭ್ಯಾಸವನ್ನ ನಮಗಿಂತ ಚೆನ್ನಾಗಿ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಉಂಟಿರ್ತಕ್ಕಂಥ ಯೋಗನ ನಾವು ಕಾಪಾಡ್ಕೊಂಡು ಹೋಗೋಣ. ಅದು ಮುಖ್ಯ. ಅದರ ಹಿನ್ನೆಲೆ ಏನಂತಂದ್ರೆ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು. ಕಾಲು ನೋವು ಬಂತು ಅಂತಂದ್ರೆ ಒಂದು ಪೇನ್ ಕಿಲ್ಲರು, ಕೈ ನೋವು ಬಂತು ಅಂದ್ರೆ ಪೇನ್ ಕಿಲ್ಲರು, ಆಯುಷ್ ಹಾಸ್ಪಿಟಲ್ ಇರ್ತಕ್ಕಂಥ ಇವೆಲ್ಲವನ್ನ ಬಿಟ್ಟು ಅದು ನಮ್ಮ ಈ ಪೇನ್ ಕಿಲ್ಲರ್ಗಳು ನಮ್ಮ ಆರೋಗ್ಯದ ಮೇಲೆ ವ್ಯಕ್ತಿತ್ವವಾದಂತಹ ಪರಿಣಾಮವನ್ನ ಬೀರ್ತವೆ. ಅದಕ್ಕೆ ಆಯುಷ್ ಹಾಸ್ಪಿಟಲ್ಗಳನ್ನ ಅದಿನ್ನೂ ಪ್ರಚಾರಕ್ಕೆ ಬರ್ಬೇಕು, ಇನ್ನೂ ಜಾಸ್ತಿ. ಸುಮಾರು ಜನ ಗೊತ್ತಿಲ್ಲ ಆಯುಷ್ ಹಾಸ್ಪಿಟಲ್. ಯಾರು ತುಂಬಾ ಸಮಸ್ಯೆ ಇದೆ ಅವ್ರು ಮಾತ್ರ ಬರ್ತಾರೆ ಆಯುಷ್ ಹಾಸ್ಪಿಟಲ್ಗೆ. ರೆಗ್ಯುಲರ್ ಆಗಿ ಆಯುಷ್ ಹಾಸ್ಪಿಟಲ್ಗೆ ಬರಲ್ಲ. ಅದಿನ್ನೂ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನುಗಳೆಲ್ಲ ವಿಸ್ತರಣೆ ಮಾಡಿ ಸ್ವಲ್ಪ ಅದನ್ನ ಇನ್ನೂ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಇನ್ನೊಂದು 5-6 ಬೆಡ್ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನ ಮೇಲ್ದರ್ಜೆಗೆ ಏರ್ತಕ್ಕಂಥ ಕೆಲಸವನ್ನು ನಾನು ಈಗಾಗಲೇ ಮನವಿಯನ್ನು ಕೂಡ ದಿನೇಶ್ ಗುಂಡ್ರಾವ್ ಅವ್ರಿಗೆ ಕೊಟ್ಟಿದ್ದೀನಿ. ತಾವು ಕೂಡ ಅದನ್ನ ನನಗೆ ಗಮನಕ್ಕೆ ತರಬೇಕು, ಯಾವ ರೀತಿ ನಿಮ್ಗೆ ಅದನ್ನ ಸರಿಪಡಿಸ್ಬೇಕು ಅಂತೇಳಿ. ಬಹಳ ಆಯುಷ್ ಹಾಸ್ಪಿಟಲ್ನ ಜನ ಉಪಯೋಗಿಸ್ಕೋಬೇಕು. ಬಹಳಷ್ಟು ಕಾಯಿಲೆಗಳಿಗೆ ಅನುಕೂಲ ಆಗ್ತದೆ ಅದು. ಅದರಿಂದ ಅದು ಏನಂದ್ರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲ್ಲ. ಈ ಯೋಗ ಮತ್ತೆ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಗಳಿದಾವಲ್ಲ ಅವೆಲ್ಲ ದುಷ್ಪರಿಣಾಮ ಕಡಿಮೆ, ಆದ್ರೆ ರಿಯಾಕ್ಷನ್ ಸ್ವಲ್ಪ ಲೇಟ್ ಆಗಿ ತಗೊಂಡು ಅವೆಲ್ಲ. ಇವೆಲ್ಲ ಇಂಗ್ಲಿಷ್ ಮೆಡಿಸಿನ್ಸ್ಗಳು ಬೇಗ ರಿಯಾಕ್ಷನ್, ಆರೋಗ್ಯಕ್ಕೆ ವ್ಯತಿರಿಕ್ತವಾದಂತ ಒಂದು ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಆ ದಿಕ್ಕಲ್ಲಿ ಇವತ್ತು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಇದನ್ನ ಆಸ್ವಾದ ಮಾಡಿದ್ದೀವಿ. ಬಹಳ ಖುಷಿಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಬೆಳಿಗ್ಗೆ 1 ಗಂಟೆ ಸಮಯವನ್ನು ನಮಗೋಸ್ಕರ ಅದು ವಾಕ್ ಅಥವಾ ಯೋಗ. ವಾಕಿಂಗ್ ಈಸ್ ದಿ ಕಿಂಗ್ ಆಫ್ ಆಲ್ ಎಕ್ಸರ್ಸೈಸಸ್. ವಾಕಿಂಗ್ ಇದೆಯಲ್ಲ ಅದು ಬಹುಶಃ ಎಲ್ಲ ಎಕ್ಸರ್ಸೈಸ್ಗಳಿಗಿಂತ ರಾಜ ಎಕ್ಸರ್ಸೈಸ್ ಅಂತಾರೆ. ಅದಕ್ಕೆ ಕಿಂಗ್ ಆಫ್ ಆಲ್ ಎಕ್ಸರ್ಸೈಸ್ ವಾಕಿಂಗ್ 40 ನಿಮಿಷ ಮಾಡಿದ್ರೆ ನಿಮ್ಮ ಹಾರ್ಟು, ಲಂಗ್ಸು ಎಲ್ಲ ಕೂಡ ಯಾವುದೇ ತೊಂದರೆಗೆ ಈಡಾಗೋದಿಲ್ಲ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಅರ್ಥಪೂರ್ಣವಾಗಿ ನಡೆಸ್ಕೊಂಡಿದ್ದಕ್ಕೆ ತಮಗೆ ಮೊದಲನೇದಾಗಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ
ಈ ಒಂದು ಪಟ್ಟಣದ ಎಲ್ಲ ಹಿರಿಯರೆಲ್ಲ ಕೂಡ ಬಂದಿದ್ದೀರಾ, ತಾಯಂದಿರೆಲ್ಲ ಬಂದಿದ್ದೀರಾ, ಮತ್ತೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು, ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರ್ತಾ ನಮ್ಮ ಟೀಚರ್ ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಅವರ ಹೆಸರು ಶ್ರೀಮತಿ ನಾಗರತ್ನ ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಟ್ರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.